ಆದ್ಯಗೋಸ್ಕರ ಪ್ರಾಣ ಬಿಡೋದಕ್ಕಾದ್ರೂ ಸಿದ್ಧ ಪಡ್ತೀನಿ ಹೊರತು ಪ್ರಾಣ ಹೋದ್ರೂ ನೀನ್ ಮಾಡಿದ್ಯಾ ಅಂತ ಹೇಳ್ತಿರೋ ಕೆಲ್ಸನ ಮಾತ್ರ ಮಾಡಲ್ಲ ಕಣೋ. ಆ ಆರೋಪನ ನನ್ನ ಮೇಲೆ ಹೊರಿಸಿದ್ದಕ್ಕೆ ನಿನ್ನ ಇಲ್ಲೇ ಹೂತಾಕ್ಬೇಕು. ಆದ್ರೆ ಆದ್ಯ ತಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಬಿಡ್ತಾ ಇದ್ದೀನಿ. ಅವಳು ಮುಖ ನೋಡಿ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಜನ್ಮದಲ್ಲಿ ನನಗೆ ನಿನ್ ಮುಖ ತೋರಿಸ್ಬೇಡ. ಅಪ್ಪ ಎದ್ದೇಳಿ ಅಂಕಲ್. ಅಪ್ಪ ಅಸ್ಮಿತಾ, ನೀನ್ ಸ್ಟೇಟ್ ಲೆವೆಲ್ ಹಾಕಿ ಟೀಮ್ಗೆ ಸೆಲೆಕ್ಟ್ ಆದಾಗ ಕೂಡ ಇಷ್ಟು ಹ್ಯಾಪಿಯಾಗಿ ನೋಡಿರ್ಲಿಲ್ಲ ಕಣೆ. ಚಿಕ್ಕ ಒಡವೆನ ಅಡ್ಡ ಇಟ್ಕೊಂಡು ಎಂತ ನಾಟಕ ಮಾಡ್ದೆ. ಅದನ್ನ ಕೋಚ್ ಕೊಡ್ಬೇಕಾದ್ರೆ ಒಂದ್ ಫೋಟೋ ತೆಗ್ಸಿ ಆ ಫೋಟೋ ಮುಖಾಂತರ ಕೋಚ್ನ ಹೇಗೆಲ್ಲ ಆಟ ಆಡಿಸ್ದೆ. ಕೊನೆಗೆ ಕೋಚ್ ಬಾಯಿಂದನೇ ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಒಳ್ಳೆ ಪ್ಲೇಯರ್ ಅಂತ ಹೇಳಿಸ್ದೆ. ಅದನ್ನ ಕೇಳೋದಕ್ಕೆ ಅದೇ ಟೈಮ್ಗೆ ಆ ರಾಜಲಕ್ಷ್ಮಿನ ಕರೆಸ್ದೆ. ಇದೆಲ್ಲ ಒಂದಾದ್ರೆ ಆ ರೂಮಿನ್ ಪ್ಲಾನ್ ಇದೆ ನೋಡು, ಅದು ನೆಕ್ಸ್ಟ್ ಲೆವೆಲ್ ಅಸ್ಮಿತಾ. ಅವಳು ಹೇಗೆ ಬೆಡ್ ಮೇಲೆ ನಿನ್ ಪಕ್ಕದಲ್ಲಿ ಪ್ರತ್ಯಕ್ಷ ಆದ್ಲು ಅಂತ ಕೋಚ್ಗೆ ಗೊತ್ತಿಲ್ಲ. ಕೋಚ್ ನನ್ಗೇನು ಗೊತ್ತಿಲ್ಲ ಅಂತ ರಾಜಲಕ್ಷ್ಮಿಗೆ ಹೇಳಿದ್ರೆ ಅವಳು ಕೋಚ್ನೇ ನಂಬ್ತಿಲ್ಲ. ಒಟ್ನಲ್ಲಿ ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಕಂಗ್ರಾಚುಲೇಷನ್ಸ್ ಅಸ್ಮಿತಾ. ಥ್ಯಾಂಕ್ ಯು. ಪಾಪ ಇವಾಗ ಪೋರ್ ಫೆಲೋ ರಾಜಲಕ್ಷ್ಮಿ ಏನ್ ಮಾಡ್ತಿದ್ದಾಳೋ. ಇನ್ನೇನ್ ಮಾಡ್ತಾಳೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಅವನು ನನ್ನ ಪಕ್ಕದಲ್ಲಿರೋದನ್ನ ನೋಡಿ ಹುಚ್ಚಿ ತರ ಹತ್ಕೊಂಡ್ ಹೋದ್ಲಲ್ವಾ. ಮೂಲಲ್ಲಿ ಕುತ್ಕೊಂಡ್ ಅಳ್ತಿರ್ತಾಳೆ. ನಿನ್ ಮೇಲೆ ಯಾರ ದೃಷ್ಟಿ ಬಿತ್ತೋ, ಖುಷಿಯಿಂದ ಕಳಿಬೇಕಾಗಿರೋ ಸಮಯದಲ್ಲಿ ಈ ಕಷ್ಟಗಳು ಬಂದು ನಿಂತಿದ್ಯಲ್ಲೋ. ಆ ಕಿಶೋರ್ಗೇನ್ ತಲೆ ಕೆಟ್ಟಿದ್ಯೇನೋ. ಆ ಹುಡುಗಿಗೆ ಆಶ್ರಯ ಕೊಟ್ಟು ಆಸರೆಯಾಗಿದ್ದು ಸ್ವಂತ ತಂದೆ ತರ ನೋಡ್ಕೊಂಡ್ರೆ ಚೆನ್ನಾಗೇ ಬುದ್ಧಿ ಕಲ್ಸಿದ್ರು ಕಣೋ, ಚೆನ್ನಾಗೇ ಬುದ್ಧಿ ಕಲ್ಸಿದ್ರು. ನಿನ್ ಮೇಲ್ ಕೈ ಮಾಡೋದಿಕ್ಕೆ ಅವನ್ಗೆ ಮನ್ಸಾದ್ರೂ ಹೇಗ್ ಬಂತು? ಅವನ್ ಬಾಯಿ ಬಿದ್ದೋಗ್ಲಿ, ಅವನ್ ಕೈ ಮುರಿದೋಗ್ಲಿ. ಬೇಡಮ್ಮ, ಏನೂ ಆಗಲ್ಲ, ಏನೂ ಆಗಲ್ಲ. ಅಪ್ಪ, ಅಮ್ಮ, ಅಮ್ಮ, ಅಳ್ಬೇಡ ಅಮ್ಮ, ಬೇಡ. ಅಳ್ದೆ ಇನ್ನೇನೇ ಮಾಡ್ಲಿ? ಇನ್ನೆರಡು ದಿವಸದಲ್ಲಿ ನಿನ್ನ ಅದ್ಯನ್ ಮದ್ವೆ ಇದೆ. ಹಾಗಿದ್ದಾಗ ಕಿಶೋರ್ ಅವರು ನಿಮ್ಮಪ್ಪನ ಯಾಕೆ ರೀತಿ ಅಪಾರ್ಥ ಮಾಡ್ಕೊಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ರಾಜಿ.
ಈಗ ಏನ್ ಮಾಡ್ಲಿ, ಯಾರ ಹತ್ರ ಹೇಳ್ಕೊಡ್ಲಿ? ನಾನೇನ್ ಮಾಡ್ಲಿ ರಾಜು? ಅಮ್ಮ ಏನಾಗಲ್ಲ ಅಮ್ಮ, ಸ್ವಲ್ಪ ದಿನ ಸುಮ್ನೆ ಇದ್ರೆ ಪರಿಸ್ಥಿತಿ ಅದಾಗೆ ಸರಿ ಹೋಗುತ್ತಮ್ಮ. ನೀನ್ ಅಳ್ಬೇಡಮ್ಮ. ಅಮ್ಮ ನೀನ್ ಬೇಜಾರ್ ಮಾಡ್ಕೋಬೇಡ, ಒಳ್ಳೇದೇ ಆಗುತ್ತೆ. ನೀನ್ ಅಳ್ಬೇಡ ಅಮ್ಮ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ನಾನು ಹೋಗ್ತಾ ಇದ್ದೀನಿ. ಇದೆಂತ ಪದ್ಧತಿ? ಇದು ಪದ್ಧತಿನಾ? ರಾತ್ರಿ ನಾನು ಅವನ ಮಾತನ್ನು ಒಪ್ಕೊಳ್ಳಿಲ್ಲ ಅಂತ ಬೆಳಿಗ್ಗೆ ಅಷ್ಟರಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿ ನೀನು ಮದುವೆ ನಿಲ್ಲಿಸ್ಬೇಕು ಅಂತ ನೀನು ಹಾಳಾಗೋಗಿದ್ಯಾ ಅಂತ ಪ್ರಚಾರ ಮಾಡಿಸಿದ್ದಾನೆ. ನಿಜಕ್ಕೂ ಮನುಷ್ಯನ ಅವನು? ಅವನ ಬಗ್ಗೆ ನಾನೇನು ಜವಾಬ್ದಾರಿ ಕರ್ತವ್ಯ ಅಂತ ಮಾತಾಡ್ತಿರೋದು? ನಾಡಿದ್ದು ಮದ್ವೆ ಇಟ್ಕೊಂಡು ನನ್ನ ಸೀನುನ ಒಂದ್ ಮಾಡ್ಬೇಕು ಅಂತ ದೊಡ್ಡಪ್ಪ ನಿನ್ ಜೊತೆ ಮಾತಾಡಿದ್ದಾರೆ ಅಂದ್ರೆ ಆ ಮಾತುಗಳು ಅವ್ರ ಸ್ವಾರ್ಥದಿಂದ ಬಂದಿರೋದಂತೂ ಆಗಿರಲ್ಲ ಅಪ್ಪ. ಅದು ನನ್ ಮೇಲಿರೋ ಪ್ರೀತಿಯಿಂದಾನೆ. ಅವರು ನನ್ನ ಮಗಳು ಅಂತ ಭಾವಿಸೋ ಜವಾಬ್ದಾರಿಯಿಂದ ಬಂದಿರೋದು.